ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಕಿಡ್ಸ್ ಆಲ್ ಟೈಮ್ ಫೇವ್ರೆಟ್ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಳಿಗತ್ತೀನಿ. ಸೊ ಮೊದಲಿಗೆ ಪಾಸ್ತಾನ ಬಾಯ್ಲ್ ಮಾಡ್ಕೊಳ್ಳೋಣ. ಅದಕ್ಕೆ ನಾ ಇಲ್ಲೇ ಒಂದು ಪಾತೇಲಿ ಒಳಗೆ ನೀರು ಹಾಕ್ಕೊಂಡು ಅದು ಕುದಿ ಬಂದ ಮೇಲೆ ಅದಕ್ಕೆ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ನಾನು ಪೆನ್ನೆ ಪಾಸ್ತಾ ಯೂಸ್ ಮಾಡ್ಕೊಳಿಗತ್ತೀನಿ. ನೀವು ಯಾವ ಪಾಸ್ತಾ ಬೇಕಾದರೂ ಯೂಸ್ ಮಾಡ್ಕೋಬೋದು. ಪಾಸ್ತಾ ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ಬಾಯ್ಲ್ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ಅದನ್ನು ಇಟ್ಕೋಬೇಕು. ಪಾಸ್ತಾ ಬಾಯ್ಲ್ ಆಗೋ ತನಕ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ. ಈಗ ನಾವು ಪೆನ್ನೆ ಪಾಸ್ತಾಕ್ಕೆ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣಂತ. ಫಸ್ಟಿಗೆ ಇಲ್ಲೇ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ನಾನಿಲ್ಲೇ ಚಾಪ್ಡ್ ಗಾರ್ಲಿಕ್ ಹಾಕ್ಕೊಳಿಕತ್ತೀನಿ. ಒಂದು 4ರಿಂದ 5 ಕ್ಲೋವ್ ಗಾರ್ಲಿಕ್ ಚಾಪ್ ಮಾಡ್ಕೊಂಡೀನಿ ಸಣ್ಣದಾಗಿ. ಇದೇನು ಬ್ರೌನ್ ಆಗಬೇಕಂತೇನಿಲ್ಲ, ಜಸ್ಟ್ ನಾರ್ಮಲ್ ಸ್ವಲ್ಪ ಫ್ರೈ ಆದರೂ ಸಾಕು. ನೆಕ್ಸ್ಟ್ ಇದಕ್ಕೆ ಮೀಡಿಯಮ್ ಸೈಜ್ ಒಳಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳಿಕತ್ತೀನಿ. ಇದನ್ನು ಸಾಟೆ ಮಾಡ್ಕೊರಿ ಸ್ವಲ್ಪ ಫ್ರೈ ಆಗೋ ತನಕ. ಈಗ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ಕೊಳಿಕತ್ತೀನಿ. ಇದು ಬೇಯಿಸಿರೋ ಸ್ವೀಟ್ ಕಾರ್ನ್. ನೀವು ಬೇರೆ ಅದರ್ ವೆಜಿಟೇಬಲ್ಸು ಹಾಕೋಬೋದು, ಲೈಕ್ ಬ್ರೋಕೊಲಿ, ಕ್ಯಾರೆಟ್ ಅದೆಲ್ಲ ಹಾಕೋಬೋದು. ನಿಮ್ಮ ಚಾಯ್ಸ್ ವೆಜಿಟೇಬಲ್ಸ್ ನೀವು ಯೂಸ್ ಮಾಡ್ಬೋದು ವೈಟ್ ಸಾಸ್ ಪಾಸ್ತಾಕ್ಕೆ. ಜಸ್ಟ್ ಒಂದು 2 ಮಿನಿಟ್ಸ್ ಫ್ರೈ ಆಗ್ಲಿಕ್ಕೆ ಬಿಟ್ಟು ಈಗ ನಾ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳಿಕತ್ತೀನಿ. ಜಸ್ಟ್ ಹಾಫ್ ಅ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳಿಕತ್ತೀನಿ. ಆಮೇಲೆ ಹಾಫ್ ಅ ಟೇಬಲ್ ಸ್ಪೂನ್ ಅಷ್ಟು ಒರಿಗ್ಯಾನೋ. ನೀವು ಮಿಕ್ಸ್ಡ್ ಹರ್ಬ್ಸ್ ಹಾಕೋಬೋದು, ಬಟ್ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ, ಸೊ ನಾ ಹಾಕ್ಕೊಳಿಕತ್ತಿಲ್ಲ. ಈಗ ಉಪ್ಪು ಹಾಕ್ಕೊಳಿಕತ್ತೀನಿ. ಉಪ್ಪನ್ನ ನಾವು ಪಾಸ್ತಾ ಬೇಯಿಸುವಾಗೂ ಹಾಕ್ಕೊಂಡಿರ್ತೀವಿ, ಆಮೇಲೆ ನೆಕ್ಸ್ಟ್ ಸಾಸ್ ಪ್ರಿಪೇರ್ ಮಾಡ್ತೀವಿ ಆವಾಗೂ ಹಾಕ್ಕೊಂಡಿರ್ತೀವಿ. ನೋಡ್ಕೊಂಡು ಹಾಕೋರಿ ಉಪ್ಪನ್ನ. ಸೊ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿ ಆಗ್ಲಿಕ್ಕೆ ಬಿಡ್ರಿ. ಇದನ್ನೊಂದು 2 ನಿಮಿಷ. ಅದು ಫ್ರೈ ಆದಮೇಲೆ ಇದನ್ನೊಂದು ಬೌಲ್ ಅಥವಾ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೋರಿ. ಇದು ನೆಕ್ಸ್ಟ್ ಸಾಸ್ ಆದಮೇಲೆ ಹಾಕಬೇಕಾಗ್ತದೆ ಇದನ್ನ. ಈಗ ನಾನು ಪಾಸ್ತಾನ ಸ್ಟ್ರೈನ್ ಮಾಡಿ ಅದಕ್ಕೆ ಜಸ್ಟ್ ಕೋಲ್ಡ್ ವಾಟರ್ ಹಾಕಿಡ್ಲಿಕತ್ತೀನಿ, ಸೊ ಅದೆಲ್ಲ ಅಂಟ್ಕೊಳ್ಳಂಗಿಲ್ಲ ಅಂತ. ಈಗ ಸೇಮ್ ಅದೇ ಪ್ಯಾನ್ ಒಳಗೆ ನಾನು 150 ಗ್ರಾಮ್ಸ್ ಅಷ್ಟು ಬಟರ್ ಯೂಸ್ ಮಾಡ್ಲಿಕತ್ತೀನಿ. ಈಗ ಸಾಸ್ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಮೈದಾ ಹಾಕ್ಕೊಳಿಕತ್ತೀನಿ. 2ರಿಂದ 3 ಸ್ಪೂನ್ ಅಷ್ಟು ಮೈದಾ ಹಾಕ್ಕೊಳಿಕತ್ತೀನಿ. ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತಿರ್ಬೇಕು, ಲಮ್ಸ್ ಆಗಬಾರ್ದು.
ಈಗ ಇದಕ್ಕೆ ಒಂದು ಹಾಫ್ ಕಪ್ ಅಷ್ಟು ಮಿಲ್ಕ್ ಹಾಕೊಳಿಗತ್ತೀನಿ. ಸೊ ಸಾಸು ಒಂಥರ ಸಿಲ್ಕಿ ಸ್ಮೂತ್ ಸಾಸ್ ಆಗೋ ತನಕ, ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತಿರ್ಬೇಕು. ನೋಡ್ತಿರ್ಬೋದು ನೀವಿಲ್ಲಿ ಅದು ಹೆಂಗೆ ಹಾಲು ಹಾಕಿದ ಮೇಲೆ ಸ್ಟಿರ್ ಮಾಡ್ಕೋತ ಅದು ಗಟ್ಟಿ ಆಗ್ಲಿಕ್ಕತ್ತದ ಅಂತ ಹೇಳಿ. ಅರೌಂಡ್ ಈ ಪಾಸ್ತಾ ರೆಡಿ ಆಗೋ ತನಕ 1.5 ಕಪ್ ಅಷ್ಟು ನಾನು ಹಾಲು ಯೂಸ್ ಮಾಡೇನಿ, ಆ ಸ್ಮಾಲ್ ಕಪ್ಪಿಲೆ. ಸೊ ಲಂಪ್ಸ್ನೆಲ್ಲ ಈ ಥರ ನೀವು ಬ್ರೇಕ್ ಮಾಡ್ಕೋತ ಅದನ್ನು ಸ್ಟಿರ್ ಮಾಡ್ಕೋಬೇಕು. ಅದಂದ್ರೆ ಅದೊಂಥರ ಸಿಲ್ಕಿ ಸ್ಮೂತ್ ಪೇಸ್ಟ್ ಆಗ್ತದೆ, ಲೈಕ್ ಸಾಸ್ ಥರ ಆಗ್ತದೆ. ಈ ಸಾಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ವೈಟ್ ಸಾಸ್ ಪಾಸ್ತಾನಾಗ. ಇದಕ್ಕೆ ಬೇಕಾದ್ರೆ ನೀವು ಚೀಸ್ ಆ್ಯಡ್ ಮಾಡ್ಕೋಬೋದು. ಒನ್ಸ್ ಇದು ಒಂಥರ ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ಇದಕ್ಕೆ ಚೀಸ್ ಹಾಕೋಬೋದು. ನೋಡ್ರಿಲ್ಲೇ ಮತ್ತು ಇದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಫ್ ಟೇಬಲ್ ಸ್ಪೂನಷ್ಟು ಒರಿಗ್ಯಾನೋ, ಒಂಚೂರು ಉಪ್ಪು ಹಾಕೊಳಿಗತ್ತೀನಿ. ಇದೇ ಟೈಮ್ನಾಗ ನೀವು ಇದಕ್ಕೆ ಚೀಸ್ನ ಗ್ರೇಟ್ ಮಾಡಿ ಹಾಕೋಬೋದು, ತುರಿದು ಹಾಕೋಬೋದು. ಫ್ರೈ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ ಹಾಕೊಳಿಗತ್ತೀನಿ ನಾ ಈಗ ಇದಕ್ಕೆ. ಇದನ್ನು ನೀವು ಲಂಚ್ ಬಾಕ್ಸಿಗಾರ ಪ್ರಿಪೇರ್ ಮಾಡ್ಬೋದು ಅಥವಾ ಡಿನ್ನರಿಗೆ ಮಾಡ್ಬೋದು. ಸೊ ಯಾವಾಗ ಮಾಡಿದರೂ ಚಲೋ ಅನ್ನಿಸ್ತದೆ ತಿನ್ನಲಿಕ್ಕೆ. ಈಗ ಇದಕ್ಕೆ ನಾನು ಪಾಸ್ತಾ ಹಾಕೊಳಿಗತ್ತೀನಿ. ನಾನು ಎಷ್ಟು ಅದಕ್ಕೆ ಕೋಲ್ಡ್ ವಾಟರ್ ಹಾಕಿದ್ರೂ ಅವು ಅಂಟ್ಕೊಂಡೇ ಬಿಟ್ಟಿದ್ದು ಪಾಸ್ತಾ. ಬಟ್ ಅದನ್ನು ಕಲಸೋವಾಗ ಹಾಕಿದ ಮೇಲೆ ಸೊ ಹಂಗೆ ಏನು ಅಂದ್ಕೊಳ್ಳಿಲ್ಲ. ಸೊ ಈಸಿಯಾಗಿ ಸಪ್ರೇಟ್ ಆಯಿತು. ಸೊ ಈಗ ನನಗೆ ಇನ್ನೊಂದು ಸ್ವಲ್ಪ ಅದು ಗಟ್ಟಿ ಅನ್ನಿಸ್ತು. ಸೊ ಅದಕ್ಕೆ ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲು ಯೂಸ್ ಮಾಡಿದೆ. So now the white sauce pasta is ready to serve. ಭಾಳ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ಹೆಂಗಾಗಿತ್ತಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ಮಗಳಿಗೆ ಸರ್ವ್ ಮಾಡ್ಕೊಳ್ಲಿಕತ್ತೀನಿ ಆಕಿನ ಫೇವ್ರೆಟ್ ಪ್ಲೇಟ್ನಾಗ. ಸೊ ಚೀಸ್ ಹಾಕ್ಲಿಕತ್ತೀನಿ ನಾನು ಮ್ಯಾಲೆ ಆಕಿಗೆ ಸೇರ್ತದಂತಂದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.